ಈಗ ಒಳಗಡೆ 8ರಿಂದ 9 ಜನ ಇದ್ದಾರೆ. 8 ಜನ ಇದ್ದಾರೆ. ಈಗ ಸದ್ಯಕ್ಕೆ 8 ಜನ ಇದ್ದಾರೆ. 9 ಜನವೇ ಇದ್ದಾರೆ. ಇನ್ನು ಹೆಚ್ಚು ಕಮ್ಮಿ 150 ಜನರ ಮೇಲೆ FIR ದಾಖಲಾತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಪ್ರಚೋದನಾಕಾರಿಯಾದಂಥ ಹೇಳಿಕೆಗಳು ಕೊಟ್ಟು ಈ ರೀತಿ ಪ್ರಚೋದನೆಯನ್ನು ಮಾಡಿ ಉದ್ದೇಶಪೂರ್ವಕವಾಗಿ ಒಳಗಡೆ ಹಾಕ್ಸಿರ್ತಕ್ಕಂಥ ಆ ವ್ಯಕ್ತಿನ ಇಲ್ಲಿವರೆಗೂ ಕೂಡ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. FIR ಯಾರ ಮೇಲೆ ದಾಖಲಾಗಬೇಕು ಅಂತಕ್ಕಂಥದ್ದು ಬಹುಶಃ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ಇವತ್ತು ಸರ್ಕಾರ ಅವ್ರ ಮೇಲೆ FIR ದಾಖಲಾಗಬೇಕು ಅಂತ ಹೇಳ್ತೀರಾ? ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಪ್ರಚೋದನೆ ಮಾಡಿದಂಥವ್ರು ಅವರು ಕೆಂಪೇಗೌಡರ ಜಯಂತಿ. ಕೆಂಪೇಗೌಡರು ನಾಡಿನ ಪ್ರಭುಗಳು. ಅವರು ಯಾವತ್ತೂ ಒಂದು ಜಾತಿ ಜನಾಂಗ ಧರ್ಮಕ್ಕೆ ಸೀಮಿತವಾಗಿ ಬದುಕನ್ನು ಕಟ್ಕೊಡ್ಲಿಲ್ಲ. ಬದಲಾಗಿ ಎಲ್ರಿಗೂ ಕೂಡ ಸರ್ವಜನಾಂಗದ ನಾಯಕರಾಗಿ ಕೆಂಪೇಗೌಡರು ನಮ್ಮ ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು. ಅಂಥ ಜಯಂತಿಯ ದಿನದಲ್ಲಿ ಅಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿತ್ತಲ್ಲ, ಇದನ್ನು ಯಾಕೆ ಇಲ್ಲಿವರೆಗೂ ಪ್ರಚೋದನೆ ಮಾಡ್ತಕ್ಕಂಥದ್ದಕ್ಕೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿತ್ತು ಅಂತಕ್ಕಂಥ ಒಂದು ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕು. ಇವತ್ತು ಪ್ರಚೋದನೆ ಅಂತ ತಾವು ಹೇಳಿದ್ರಿ, ಶಾಸಕರನ್ನ ಜಯಂತಿಗೆ ಬರತ್ತಪ್ಪ. ನೋಡಿ, ನಾನೊಂದು ಮಾತು ಹೇಳ್ತೇನೆ. ಕೆಂಪೇಗೌಡರ ಜಯಂತಿ ಅಂದರೆ ಸರ್ವ ಜನಾಂಗಕ್ಕೂ ಸ್ವಾಗತ ಇರತಕ್ಕಂಥ ಜಯಂತಿ. ಅದು ನಾನು ಈಗ ತಾನೇ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ನಾನು ಇಲ್ಲಿ ಯಾವ ವ್ಯಕ್ತಿ ಬಗ್ಗೆನೂ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಮಾತಾಡಲ್ಲ, ಯಾವ ಕಾರಣಕ್ಕೂ ಮಾತಾಡಲ್ಲ. ಮಾತನಾಡ್ತಕ್ಕಂಥವ್ರು ಮಾತನಾಡ್ತಾರೆ. ದಯವಿಟ್ಟು ನನಗೆ ಬೇರೆ ಇನ್ನೇನು ವ್ಯಕ್ತಿ ಬಗ್ಗೆ ಕೇಳಬೇಡಿ. ಈಗ ಒಳಗಡೆ 8ರಿಂದ 9 ಜನ ಇದ್ದಾರೆ. 8 ಜನ ಇದ್ದಾರೆ. ಈಗ ಸದ್ಯಕ್ಕೆ 8 ಜನ ಇದ್ದಾರೆ. 9 ಜನವೇ ಇದ್ದಾರೆ. ಇನ್ನು ಹೆಚ್ಚು ಕಮ್ಮಿ 150 ಜನರ ಮೇಲೆ FIR ದಾಖಲಾತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಪ್ರಚೋದನಾಕಾರಿಯಾದಂಥ ಹೇಳಿಕೆಗಳು ಕೊಟ್ಟು ಈ ರೀತಿ ಪ್ರಚೋದನೆಯನ್ನು ಮಾಡಿ ಉದ್ದೇಶಪೂರ್ವಕವಾಗಿ ಒಳಗಡೆ ಹಾಕ್ಸಿರ್ತಕ್ಕಂಥ ಆ ವ್ಯಕ್ತಿನ ಇಲ್ಲಿವರೆಗೂ ಕೂಡ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. FIR ಯಾರ ಮೇಲೆ ದಾಖಲಾಗಬೇಕು ಅಂತಕ್ಕಂಥದ್ದು ಬಹುಶಃ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ಇವತ್ತು ಸರ್ಕಾರ ಅವ್ರ ಮೇಲೆ FIR ದಾಖಲಾಗಬೇಕು ಅಂತ ಹೇಳ್ತೀರಾ? ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಪ್ರಚೋದನೆ ಮಾಡಿದಂಥವ್ರು ಅವರು ಕೆಂಪೇಗೌಡರ ಜಯಂತಿ. ಕೆಂಪೇಗೌಡರು ನಾಡಿನ ಪ್ರಭುಗಳು. ಅವರು ಯಾವತ್ತೂ ಒಂದು ಜಾತಿ ಜನಾಂಗ ಧರ್ಮಕ್ಕೆ ಸೀಮಿತವಾಗಿ ಬದುಕನ್ನು ಕಟ್ಕೊಡ್ಲಿಲ್ಲ. ಬದಲಾಗಿ ಎಲ್ರಿಗೂ ಕೂಡ ಸರ್ವಜನಾಂಗದ ನಾಯಕರಾಗಿ ಕೆಂಪೇಗೌಡರು ನಮ್ಮ ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು. ಅಂಥ ಜಯಂತಿಯ ದಿನದಲ್ಲಿ ಅಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿತ್ತಲ್ಲ, ಇದನ್ನು ಯಾಕೆ ಇಲ್ಲಿವರೆಗೂ ಪ್ರಚೋದನೆ ಮಾಡ್ತಕ್ಕಂಥದ್ದಕ್ಕೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿತ್ತು ಅಂತಕ್ಕಂಥ ಒಂದು ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕು. ಇವತ್ತು ಪ್ರಚೋದನೆ ಅಂತ ತಾವು ಹೇಳಿದ್ರಿ, ಶಾಸಕರನ್ನ ಜಯಂತಿಗೆ ಬರತ್ತಪ್ಪ. ನೋಡಿ, ನಾನೊಂದು ಮಾತು ಹೇಳ್ತೇನೆ. ಕೆಂಪೇಗೌಡರ ಜಯಂತಿ ಅಂದರೆ ಸರ್ವ ಜನಾಂಗಕ್ಕೂ ಸ್ವಾಗತ ಇರತಕ್ಕಂಥ ಜಯಂತಿ. ಅದು ನಾನು ಈಗ ತಾನೇ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ನಾನು ಇಲ್ಲಿ ಯಾವ ವ್ಯಕ್ತಿ ಬಗ್ಗೆನೂ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಮಾತಾಡಲ್ಲ, ಯಾವ ಕಾರಣಕ್ಕೂ ಮಾತಾಡಲ್ಲ. ಮಾತನಾಡ್ತಕ್ಕಂಥವ್ರು ಮಾತನಾಡ್ತಾರೆ. ದಯವಿಟ್ಟು ನನಗೆ ಬೇರೆ ಇನ್ನೇನು ವ್ಯಕ್ತಿ ಬಗ್ಗೆ ಕೇಳಬೇಡಿ.